ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಿ ಬಿ ಲೋಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವಿವತ್ತೊಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದೀವಿ. ಆ ದೇವಸ್ಥಾನ ಇರೋದು ಚಳ್ಳಕೆರೆ ತಾಲೂಕಿನ ಎನ್ ಗೌರಿಪುರದಲ್ಲಿ. ಆ ದೇವಸ್ಥಾನದ ವಿಶೇಷ ಏನು ಅಂತಂದರೆ, ಎಲ್ಲ ಕಡೆ ನಾವು ಈಶ್ವರನ ದೇವಸ್ಥಾನದಲ್ಲಿ ಲಿಂಗ ನೋಡ್ತೀವಿ. ಆದರೆ ಈ ದೇವಸ್ಥಾನದ ವಿಶೇಷ ಏನಂದರೆ, ಇಲ್ಲಿ ಶಿವ ಪಾರ್ವತಿ ಮೂರ್ತಿ ಇದೆ. ಬನ್ನಿ ಆ ದೇವಸ್ಥಾನ ಬಗ್ಗೆ ಮಾಹಿತಿ ತಗೊಳ್ಳೋಣ. ಸರ್, ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ನಾಯಕನಹಟ್ಟಿ ಹೋಬಳಿ ಮಹದೇವಪುರ ಗ್ರಾಮ ಪಂಚಾಯತಿ ಒಳಪಟ್ಟಿರ್ತಕ್ಕಂಥದ್ದು. ನಮ್ಮದು ಎನ್ ಗೌರಿಪುರ ಅಂತ, ನಾಯಕನಹಟ್ಟಿ ಹೋಬಳಿ ಇರೋದ್ರಿಂದ ಎನ್ ಗೌರಿಪುರ ಅಂತ ಕರೀತಾರೆ. ನಮ್ಮ ಹೆಸರು ಚಿದಾನಂದಯ್ಯ ಅಂತ. ನಮ್ಮದು ಪಾರ್ವತಿ ಪರಮೇಶ್ವರ ದೇವಸ್ಥಾನ ಇದೆ. ಇದು ಸುಮಾರು ಸಾವಿರಾರು ವರ್ಷಗಳಿಂದ ಚೋಳರ ಕಾಲದಲ್ಲಿ ಆಗಿದ್ದು. ಇದು ಇದು ಪರಮೇಶ್ವರ ಪಾರ್ವತಿ ತಡೆ ಮೇಲೆ ಕುಂದಿರಿಸ್ಕೊಂಡು, ಇದು ಮೂಲ ಶಿಲೆನೇ ಇದೆ, ವಿಗ್ರಹ. ಎಲ್ಲ ಕಡೆ ಲಿಂಗ ಇರುತ್ತೆ, ನಮಗಿಲ್ಲ. ಹಿಂದೆ ಇದು ಚೋಳರ ಕಾಲದಲ್ಲೇ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ನಮ್ಮ ಪೂರ್ವಜರು ನಮಗೆ ಹೇಳಿರೋದು. ನಮಗೊಂದು ಕಟ್ಟಿಸಿರೋದು ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅವ್ರು ಹಿಂದೆ ನಮ್ಮ ಯಜಮಾನರುಗಳು ನಮ್ಗೆ ಹೇಳಿದ್ರು, ನಾವು ನೀವು ಹೇಳ್ಕೊಂತ ಬರ್ತಾರೆ ನಮ್ಮ ಮಕ್ಳು ಮನೆಗೆ. ಇಷ್ಟು ಇದು ಮೊದಲು ಕಂಚಿನ ತೇರಿತ್ತು ಅಂತ ಹೇಳ್ತಾರೆ. ಇಲ್ಲಿ ಸೀದಾ ಸುಮಾರು 500 ಮೀಟರ್ ಆಗ್ಬೋದೇನೋ, ಪರ್ಲಾಗಿ ಜಾಸ್ತಿ. ಅಲ್ಲಿ ಆವಾರ ನಮ್ಮ ಬಂದಿದೆ, ಅಲ್ಲಿ ಅವರಿಗೆ ಮೊದಲು ಪಾದಘಾಟೆ ಮಾಡ್ಕೊಂಡು ಅಲ್ಲಿ ತೇರು ಎಳಿತಿದ್ರಂತೆ. ಇತ್ತೀಚೆಗೆ ನಾವು ಈ ಕಡೆ ಹಿಂಗೆಲ್ಲ ಆದಮೇಲೆ ನಾವು ತೇರುಗಳು ಮಾಡಿಸಿದ್ವಿ. ಹಳೆ ತೇರಿತ್ತು ಮೊದಲು, ಹೊಸ ತೇರು ಮಾಡಿಸಿದ್ವಿ. ಹಂಗಾಗಿ ಅದು ಪಲ್ಲಕ್ಕಿಗೆ ಪ್ರತಿ ಸೋಮವಾರ ಪಲ್ಲಕ್ಕಿ ಪಲ್ಲಕ್ಕಿ ಉತ್ಸವ ಇರುತ್ತೆ, ಮೆರವಣಿಗೆ ಮಾಡ್ತೀವಿ. ಪ್ರತಿ ಏಕಶಿಲೆ ಈಶ್ವರ ಪರಮೇಶ್ವರ ಸುಮಾರು ನಮಗೆ ತಿಳಿದ ಮಟ್ಟಿಗೆ ಎಲ್ಲ ನಾವೆಲ್ಲೂ ನೋಡಿಲ್ಲ ಸರ್. ಎಲ್ಲಾ ಕಡೆ ಲಿಂಗ ಇರುತ್ತೆ, ಅಷ್ಟು ನಮಗೆ ತಿಳಿದೆ. ಅದು ಪ್ರತಿ ಮಾರ್ಗಶಿರ ಮಾಸದಲ್ಲಿ ನಾವು ತೇರು ಮಾಡ್ತೀವಿ. ಉತ್ಸವ ಭಾಳ ವಿಜೃಂಭಣೆ ಮಾಡ್ತೀವಿ. ಅದನ್ನು ಪಾದಗಟ್ಟೆ ಅಂತಿಲ್ಲ, ಪತ್ರೆ ಮರ ಇದೆ, ಅಲ್ಲಿಗೆಲ್ಲ ಹೇಳ್ಕೊಂಡು ಹೋಗಿ ಹೋಗಿ ಆಮೇಲೆ ಪ್ರತಿ ಬುಧವಾರ ಮಾರ್ಗಶಿರ ಮಾಸ ಉಳಿಮೆ ಇಂದು ಮುಂದೆ ಬುಧವಾರ ಕಳಶ ಸ್ಥಾಪನೆ ಮಾಡ್ತೀವಿ.
ಗುರುವಾರ ಕಾರ್ತಿಕ ಮುಟ್ಟಿಸ್ತೀವಿ, ಶುಕ್ರವಾರ ತೇರು ಎಳಿತೀವಿ, ಶನಿವಾರ ಹೋಗ್ಲಿ. ಈ ತರ ಕಾರ್ಯದಿಂದ ನಡ್ಸ್ಕೊಂಡ್ ಬಂದೀವಿ. ಇಷ್ಟು ಅಭಿಷೇಕ ಪ್ರತಿ ಒಂದು ತಿಂಗಳ ಪೂರ ಅಭಿಷೇಕ ಇರುತ್ತೆ, ರುದ್ರಾಭಿಷೇಕ. ಪ್ರತಿ ಅಮಾವಾಸ್ಯೆಗೂ ಅಭಿಷೇಕ ಮಾಡ್ತೀವಿ, ರುದ್ರಾಭಿಷೇಕ. ಸಾವಿರಾರು ಜನ ಭಕ್ತಾದಿಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಮದುವೆ ಮಾಡ್ತೀವಿ, ಆಮೇಲೆ ಮಾಡಿಸ್ಕೊಂಡು ಹೋಗ್ತಾರೆ ಅಂತಾರೆ. ಕೆಲವ್ರಿಗೆಲ್ಲ ಆಗಿದಾವೆ. ಶಿವ ಪಾರ್ವತಿನ ತೊಡೆ ಮೇಲೆ ಕುಂತ್ಕೊಂಡು ಒಂದು ಬೆರಳಿನಲ್ಲಿದ್ರೂ ಅದರಲ್ಲಿ ಕಾಣಿಸ್ತಿರ್ತಾರೆ. ಅದು ಕೆತ್ತನೆ ಇದೆ ಆ ಒಂದು ಶಿಲೆಯಲ್ಲಿ, ಅಷ್ಟು ಕ್ಲಿಯರಿಟಿ ಕೆತ್ತನೆ ಇದೆ ಸರ್ ಆ ಚಿತ್ರದುರ್ಗ ತಾಲೂಕಲ್ಲಿ. ಹಾಗಾಗಿ ನಮ್ಮ ಒಂದು ಊರಿನ ಒಂದು ಉತ್ಸವದಾಗಲಿ ಯಾವುದೇ ಆಗಲಿ ಭಾಳ ವಿಜೃಂಭಣೆಯಿಂದ ನಡೀತದೆ ಸರ್ ಇಲ್ಲಿ ಗೌರಿಪುರದಲ್ಲಿ. ಆಮೇಲೆ ಪ್ರತಿ ಪೇಪರ್ಗೆಲ್ಲ ಬರುತ್ತೆ. 4 ಕಂಬ ಇದಾವೆ ಸರ್. ಕಂಬದ ಪ್ರತಿ ಒಂದೊಂದು ಕಂಬದಲ್ಲೂ ಒಂದು ವಿಶೇಷತೆ ಇದೆ. ಎಲ್ಲಾ ಚಿತ್ರಗಳು ಇದಾವೆ. ಒಂದು 7 ಅಡಿ ಸರ್ಪದ ಇದೈತೆ, ಅದು ಎಲ್ಲಿ ಹೋಗಿ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಆ ತರ ಬಿಡಿಸಿದ್ದಾರೆ ಕಲ್ಲು.